ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಟೆಕ್ ಆ್ಯಂಡ್ ಟೇಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ದ್ರಾಕ್ಷೆಯ ವೈನ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೇವೆ. ನೋಡಿ, ಇಲ್ಲಿ ನಾವು 8ರಿಂದ 10 kg ದ್ರಾಕ್ಷೆಯನ್ನು ತಗೊಂಡಿದ್ದೇವೆ. ಮತ್ತು ಒಂದು ಟಬ್ ನೀರಿಗೆ ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಯಾಕಂತಂದರೆ ಈ ದ್ರಾಕ್ಷಿಯಲ್ಲಿರುವಂತಹ ಇದು ವಿಷಕಾರಿ ಅಂತಂದರೆ ಅದನ್ನು ನಾವು ಬೆಳೆಸುವಾಗ ಅದಕ್ಕೆ ಮದ್ದು ಅದು ಇದೆಲ್ಲ ಬಿಡ್ತೇವೆ. ಹಾಗಾಗಿ ಅದನ್ನು ಕ್ಲೀನಾಗಿ ಚೆನ್ನಾಗಿ ತೊಳಿಲಿಕ್ಕೋಸ್ಕರ ಈ ಥರ ಉಪ್ಪು ಮತ್ತು ಅರಸಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನೀರಲ್ಲಿ ತೊಳಿಬೇಕು. ಇನ್ನೂ ಕೂಡ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತು ಅದೇ ರೀತಿ ನಮ್ಮ ಚಾನೆಲ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಅದರಲ್ಲಿ ಕಸ ಕಡ್ಡಿ ಎಲ್ಲ ಉಂಟು, ಅದನ್ನೆಲ್ಲ ಚೆನ್ನಾಗಿ ತೆಗಿಬೇಕು. ನೋಡಿ, ಚೆನ್ನಾಗಿ ತೊಳಿತಾ ಇದ್ದೇವೆ. ನೋಡಿ, ಕಸ ಕಡ್ಡಿಯನ್ನೆಲ್ಲ ತೆಗೆದು. ಮತ್ತು ಈ ವೈನ್ ಕುಡಿದ್ರೆ ಒಳ್ಳೆಯದು, ದೇಹಕ್ಕೆ ಕೂಡ ಒಳ್ಳೆಯದು, ರಕ್ತ ಶುದ್ಧೀಕರಣಕ್ಕೆ ಇದಕ್ಕೆಲ್ಲ ಒಳ್ಳೆಯದು. ನೋಡಿ, ಒಂದು ಸಲ ತೊಳೆದಾದ್ಮೇಲೆ ಮತ್ತೊಂದು ಒಳ್ಳೆ ಕ್ಲೀನ್ ಇರುವಂತಹ ಟಬ್ಬಿಗೆ ಹಾಕಬೇಕು. ಇದು ಮತ್ತು ನಾವು ಯಾವುದೇ ಪ್ರಮೋಷನಲ್ ವಿಡಿಯೋ ಅಂತ ಮಾಡ್ತಾ ಇಲ್ಲ, ಒಂದು ಇದು ಎಂತಂದರೆ ಪ್ರಾಯೋಗಿಕವಾಗಿ ಮಾಡುವಂಥದ್ದು, ಮನೆಯಲ್ಲೇ ವೈನ್ ಮಾಡೋದು ಹೇಗೆ ಅಂತ. ಹಾಗೆ ಅದೇ ರೀತಿ ನಮ್ಮ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತೊಂದು ಸಲ ಅದೇ ಟಬ್ಬಿಗೆ ನೀರು ಹಾಕಿ, ಮತ್ತು ಈಗ ಅರಶಿನ ಹುಡಿ ಈಗ ಮತ್ತೆಂತ ಹಾಕಬೇಕು ಅಂತಿಲ್ಲ, ಒಂದು ಸಲ ಹಾಕಿ ಆಗಿದೆ ಅಲ್ವಾ. ಹಾಗಾಗಿ ಈಗ ಬರೀ ನೀರಲ್ಲಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದ್ರೆ ಆಯಿತು. ಮತ್ತೆ ಹೇಳ್ತಾ ಇದ್ದೇವೆ, ಇದು ಯಾವುದೇ ಒಂದು ಮದ್ಯಪಾನಕ್ಕೆ ನಾವು ಪ್ರಮೋಷನ್ ಮಾಡಿ ಹಾಕುವಂಥ ವಿಡಿಯೋ ಅಲ್ಲ, ಪ್ರಾಯೋಗಿಕವಾಗಿ ಮಾಡುವಂಥದ್ದು. ನೋಡಿ, ಕೆಲವೊಂದು ಹಾಳಾದಂತಹ ದ್ರಾಕ್ಷೆಗಳು ಉಂಟು, ಅದರಲ್ಲಿ ಅದನ್ನೆಲ್ಲ ಹೆಕ್ಕಿ ತೆಗಿಬೇಕು. ನಂತರ ಇದನ್ನು ದ್ರಾಕ್ಷಿಯನ್ನೆಲ್ಲ ಒಂದು ಬಟ್ಟೆಯ ಮೇಲೆ ಹರಡಿ ಫ್ಯಾನಿನ ಅಡಿಯಲ್ಲಿಟ್ಟು ಒಣಗಿಸಬೇಕಾಗ್ತದೆ. ಅದರಲ್ಲಿ ನೀರಿನ ಪಸೆ ಎಲ್ಲ ಇರಬಾರ್ದು. ಇನ್ನು ವೈನ್ ಮಾಡುವಂಥ ವಿಧಾನ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಒಂದು ಒಣಗಿದಂತಹ ಒಂದು ಭರಣಿ, ಮತ್ತು ಒಂದು 5 kg ಸಕ್ಕರೆ, ಒಂದು 2 kg ಗೋಧಿ, ಮತ್ತು ಸ್ವಲ್ಪ ಗರಂ ಮಸಾಲ, ಇನ್ನು ಒಂದು ಇಡಿಯಷ್ಟು ಅಂದರೆ ಸ್ವಲ್ಪ ಸ್ವಲ್ಪ ದ್ರಾಕ್ಷಿ ಹಣ್ಣು ಭರಣಿಗೆ ಹಾಕಬೇಕಾಗ್ತದೆ. ನೋಡಿ, ಇಲ್ಲಿ ದ್ರಾಕ್ಷಿ ಹಣ್ಣು ಹಾಕ್ತಾ ಇದ್ದಾರೆ. ನೋಡಿ, ದ್ರಾಕ್ಷಿ ಹಣ್ಣು ಹಾಕಿ ಆದಮೇಲೆ ಮತ್ತೆ ಸ್ವಲ್ಪ ಅದನ್ನು ಈ ಥರ ಹಿಸುಕಬೇಕು. ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಹಾಗೆ ಅಲ್ಲ, ಸ್ವಲ್ಪ ಸಣ್ಣದಾಗಿ ಕೈಯಲ್ಲೇ ಹಿಸುಕಿದ್ರೆ ಸಾಕು. ನೋಡಿ, ಈ ಹಿಸುಕಿ ಆದಮೇಲೆ ಅದರ ಮೇಲೆ ಸಕ್ಕರೆ ಹಾಕಬೇಕು. ನೋಡಿ, ಸಕ್ಕರೆ ಹಾಕಿ ಆದಮೇಲೆ ಕೂಡ ಮತ್ತೊಮ್ಮೆ ಈ ಥರ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಮತ್ತೆ ಇದೇ ರೀತಿ ಮೊದಲೇ ಹೇಗೆ ನಾವು ದ್ರಾಕ್ಷಿಯನ್ನು ಹಾಕಿದ್ದೇವೆ ಅದೇ ರೀತಿ ಮತ್ತೆ ದ್ರಾಕ್ಷಿಯನ್ನು ತುಂಬಿಸಬೇಕು. ಅದಕ್ಕೆ ಇದು 5 kg ದ್ರಾಕ್ಷಿಗೆ ಒಂದು 2.5 kg ಸಕ್ಕರೆಯನ್ನು ಹಾಕಬೇಕಾಗ್ತದೆ. ಇದಕ್ಕೆ ಇದೇ ರೀತಿ ಹಂತ ಹಂತವಾಗಿ ಮಾಡಬೇಕು. ನಮ್ಮ ದ್ರಾಕ್ಷಿ ಎಲ್ಲಿವರೆಗೆ ಮುಗೀತದೆ ಅಲ್ಲಿವರೆಗೆ ಹಂತ ಹಂತವಾಗಿ ಮಾಡಬೇಕಾಗ್ತದೆ. ನೋಡಿ, ಮಿಕ್ಸ್ ಮಾಡ್ತಾ ಮಾಡ್ತಾ ಇಲ್ಲಿವರೆಗೆ ಈ ಥರ ಆಗಿರಬೇಕು ಒಳಗಡೆ, ಅಂದರೆ ದ್ರಾಕ್ಷಿ ಇಷ್ಟು ಇದು ಸಿಪ್ಪೆಯಿಂದ ಇದು ಹೊರಗೆ ಬಂದಿರಬೇಕು ಅದರ ಇದೆಲ್ಲ. ನೋಡಿ, ಮತ್ತೆ ಸಕ್ಕರೆ, ಸ್ವಲ್ಪ ಗೋಧಿ, 2 ಹಿಡಿಯಷ್ಟು ಗೋಧಿ. ಇದು ಮೇಲಿನ ಲೇಯರಿಗೆ, ಅದರ ಮೊದಲು ಹಾಕಲಿಕ್ಕಿಲ್ಲ, ಕೊನೆಯ ಲೇಯರಿಗೆ ಈ ಥರ ಹಾಕಬೇಕು. ನಮ್ಮಲ್ಲಿ ದ್ರಾಕ್ಷಿ ಮತ್ತು ಕೂಡ ಉಳಿದಿದೆ, ಇದು ಭರಣಿ ಸಣ್ಣದಾಯಿತು ನಮ್ಮದು.
ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಈ ಥರ ಗರಂ ಮಸಾಲೆ ಸ್ಟಾರ್ ಕೂಡ ಉಂಟು ಅದರಲ್ಲಿ, ಗರಂ ಮಸಾಲ ಇದನ್ನೆಲ್ಲ ಹಾಕಬೇಕಾಗುತ್ತೆ. ಸ್ವಲ್ಪ ಸಣ್ಣ ಸಣ್ಣದು ಮಾಡಿ ಹಾಕಿದರೆ ಆಯಿತು. ಇದು ಸ್ವಲ್ಪ ಖಾರದ ಫ್ಲೇವರ್ ಬರಲಿಕ್ಕೋಸ್ಕರ. ನೋಡಿ ಸ್ಟಾರ್, ಲವಂಗ ಮತ್ತು ಸ್ಟಾರ್. ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಮೇಲಿಂದ ಮೇಲೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇಡಬೇಕು ಹೀಗೆ. ನೋಡಿ ಮತ್ತೆ ಅದರ ಮೇಲೆ ಮತ್ತೆ ಸ್ವಲ್ಪ ದ್ರಾಕ್ಷಿಯನ್ನೆಲ್ಲ ಹಾಕಬೇಕು. ನೋಡಿ 1 ಸ್ಪೂನಿನಷ್ಟು ಈಸ್ಟನ್ನು ಉಪಯೋಗಿಸ್ತಾ ಇದ್ದೇವೆ ನಾವು. ನಂತರ ಈಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬಿಸಿ ಮಾಡಿ ತಣಿಸಿದಂಥ ನೀರನ್ನು ಹಾಕಬೇಕು. ಒಂದು ಚೆಂಬು ಫುಲ್ಲು ನೀರನ್ನು ಹಾಕಬೇಕು ತಂಬಿಗೆ, ಆಯಿತಾ? ಒಂದು ತಂಬಿಗೆ ನೀರು ಫುಲ್ ಹಾಕಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಅದರ ಇದು ಬರಬೇಕು. ನಂತರ ಅದರ ಮುಚ್ಚಳವನ್ನು ಟೈಟ್ ಮಾಡಬಾರ್ದು, ಯಾಕಂದರೆ ಅದು ಇದು ಮತ್ತೆ ಹೊರಗೆ ಬರ್ತದೆ, ಗ್ಯಾಸ್ ತುಂಬಿ ಆದಮೇಲೆ ಹೊರಗಡೆ ಬರ್ತದೆ. ನಂತರ ಒಂದು ಶುದ್ಧವಾದ ಬಿಳಿ ಬಟ್ಟೆಯನ್ನು ಅದರ ಮೇಲೆ ಇಟ್ಟು ಈ ಥರ ಒಂದು ಕಟ್ಟಬೇಕು. ಇದು ಯಾಕಂತಂದರೆ ಜಿರಳೆಗಳು, ಕ್ರಿಮಿಕೀಟಗಳು ಯಾವುದು ಒಳಗಡೆ ಹೋಗದ ಹಾಗೆ ಈ ಥರ ಬಿಳಿ ಬಟ್ಟೆಯಿಂದ ಕಟ್ಟಬೇಕಾಗ್ತದೆ. ಈ ಥರ ಕಟ್ಟಿ ಆದಮೇಲೆ ಮನೆಯೊಳಗೆ ತಂಪಾಗಿರುವಂಥ ಜಾಗದಲ್ಲಿ ನಾವು ಇದನ್ನು ಭರಣಿಯನ್ನು ತೆಗೆದುಕೊಂಡು ಹೋಗಿ ಇಡಬೇಕಾಗ್ತದೆ. ನೋಡಿ ಈಗ ನಾವು ರೂಮ್ ಟೆಂಪರೇಚರ್ನಲ್ಲಿ ಇಟ್ಟಿರುವಂಥ ಭರಣಿಯನ್ನು ಈ ಥರ ಓಪನ್ ಮಾಡಬೇಕು. 2 ದಿನಕ್ಕೊಮ್ಮೆ ಓಪನ್ ಮಾಡಬೇಕು. ಮತ್ತೊಂದು ಸೌಟಿನ ಮುಖಾಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾವು ಹಾಕಿರುವಂಥ ಗೋಧಿ, ಸಕ್ಕರೆ, ಮಸಾಲೆಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಸ್ಟ್ ಫರ್ಮೆಂಟೇಷನ್ ಆಗಲಿಕ್ಕೆ ಅದನ್ನು ಬಿಡಬೇಕು. ಇದೇ ರೀತಿ 21 ದಿನ ಮಾಡಬೇಕಾಗ್ತದೆ. ಇದನ್ನಿಟ್ಟು 4 ದಿವಸ ಆಗಿದೆ ಅಷ್ಟೇ. ನೋಡಿ ಇದೀಗ ವೈನಿನ ಕಲರ್ ಕೂಡ ಬಂದಿದೆ, ಇದು ಸ್ಮೆಲ್ ಕೂಡ ಬರ್ತಾ ಉಂಟು. ಮತ್ತು ಇನ್ನು ಇದನ್ನು ಇದೇ ರೀತಿ ಮುಚ್ಚಿ ಆ ಬಟ್ಟೆಯನ್ನು ಕಟ್ಟಿ ಮತ್ತೆ ನಾವು ಇಟ್ಟಿರುವಂಥ ಜಾಗ, ತಂಪಿನ ಜಾಗದಲ್ಲಿ ಇಡಬೇಕು, ಭದ್ರವಾಗಿ ಕಟ್ಟಿ. 2 ದಿನಕ್ಕೊಮ್ಮೆ ನೋಡ್ತಾ ಇರಬೇಕಾಗ್ತದೆ. ಅದನ್ನು ನಾವೊಂದು ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡಿರಬೇಕಾಗ್ತದೆ. ಕೊನೆಗೂ ನಾವು ಕಾದಿರುವಂತಹ 21 ದಿನಗಳು ಕಳೆದಿವೆ ಫ್ರೆಂಡ್ಸ್. ಈಗ ನಾವು ಭರಣಿಯನ್ನು ಓಪನ್ ಮಾಡ್ತಾ ಇದ್ದೇವೆ. ನೋಡಿ ಭರಣಿಯ ಮುಚ್ಚಳ ತೆಗೆಯುವಾಗಲೇ ವೈನಿನ ಪರಿಮಳ ಘಮ ಘಮ ಮೂಗಿಗೆ ಬರ್ತಾ ಉಂಟು. ನೆಕ್ಸ್ಟ್ ಇದನ್ನು ನಾವು ಸೋಸಬೇಕು. ಒಂದು ಪಾತ್ರೆಯ ಮೇಲೆ ಬಿಳಿ ಬಟ್ಟೆ ಅಂದರೆ ಶುಭ್ರವಾಗಿರುವಂಥ ಒಂದು ಬಟ್ಟೆ ಇಟ್ಟು ಅದರ ಮೇಲೆ ಈ ದ್ರಾಕ್ಷಿಯನ್ನು ಮಿಕ್ಸ್ ಮಾಡಿಟ್ಟಂಥದ್ದನ್ನೆಲ್ಲ ಹಾಕಬೇಕು. ಇದು ಹೀಗೆ ಮಾಡಿದರೆ ಪಾತ್ರೆಯ ತಳದಲ್ಲಿ ಕ್ಲೀನಾಗಿರುವಂತಹ ವೈನ್ ಶೇಖರಣೆ ಆಗ್ತದೆ. ಈ ದ್ರಾಕ್ಷಿಯ ಸಿಪ್ಪೆ, ಬೀಜ ಎಲ್ಲ ಸಪರೇಟು ಬಟ್ಟೆಯಲ್ಲಿ ನಿಲ್ತದೆ. ನೋಡಿ ಎಲ್ಲ ಕಂಪ್ಲೀಟಾಗಿ ಹಾಕಿ ಆದಮೇಲೆ ಈ ಥರ ಕಟ್ಟಬೇಕು.
4 ಭಾಗದಿಂದ ಕೂಡ ಈ ಥರ ಬಟ್ಟೆಯನ್ನು ಚೆನ್ನಾಗಿ ಕಟ್ಟಿ ಗಟ್ಟಿ ಕೈಯಲ್ಲಿ ಹಿಡಬೇಕು ಹಿಡಿಯಾಗಿ. ನೆಕ್ಸ್ಟ್ ಅದನ್ನು ಈ ಥರ ರೌಂಡಾಗಿ ಸುತ್ತಬೇಕು, ಅಂದರೆ ಅದು ಸೋಸಿ ಕೆಳಗೆ ಬೀಳಬೇಕು ವೈನೆಲ್ಲ. ನೋಡಿ ಈ ಥರ. ಈ ಥರ ಚೆನ್ನಾಗಿ ಹಿಂಡಿ ಅದರಲ್ಲಿರುವ ರಸವನ್ನೆಲ್ಲ ತೆಗಿಬೇಕು. ನೋಡಿ, ಇದು ನಾವು ಮನೆಯಲ್ಲೇ ತಯಾರಿಸಿದಂಥ ಶುದ್ಧವಾದಂತಹ ದ್ರಾಕ್ಷೆ ವೈನ್. ನೋಡಿ, ಕುಡಿಲಿಕ್ಕೆ ರೆಡಿಯಾಗಿದೆ. ಇನ್ನು ನಾವು ಇದನ್ನು ಬಾಟ್ಲಿಗಳಿಗೆ ತುಂಬಿಸಬೇಕು. ಬಾಟ್ಲನ್ನು ಚೆನ್ನಾಗಿ ತೊಳೆದು ಒಣಗಿಸಿ ನಂತರ ಅದಕ್ಕೆ ತುಂಬಿಸಬೇಕಾಗ್ತದೆ. ನೋಡಿ, ಈ ಥರ ನೀವು ಕೂಡ ಮನೆಯಲ್ಲಿ ವೈನನ್ನು ತಯಾರಿಸ್ಬೋದು. ಇದು ಕೆಲವು ಸೀಸನ್ಗಳಲ್ಲಿ ದ್ರಾಕ್ಷೆಗೆ ರೇಟು ಸ್ವಲ್ಪ ಕಡಿಮೆ ಇರ್ತದೆ. ಆ ಸಮಯದಲ್ಲಿ ನೀವು ದ್ರಾಕ್ಷಿಯನ್ನು ತಂದು ಮನೆಯಲ್ಲಿ ವೈನ್ ತಯಾರಿಸ್ಬೋದು. ಮತ್ತು ಇದು ವೈನ್ ಕುಡಿಯುವುದರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಆಗ್ತದೆ. ನೋಡಿ, ಈಗ 1 ಬಾಟ್ಲ್ ವೈನ್ ಆಗಿದೆ. ನೋಡಿ, ನಾವು ತಯಾರಿಸಿದಂಥ 1 ಭರಣಿಯಲ್ಲಿ ನಾವು ಮಾಡಿದಾಗ ನಮಗೆ ಸಿಕ್ಕಂಥ ವೈನ್ ಇನ್ನು ಸ್ವಲ್ಪ ಉಂಟು ಅದರಲ್ಲಿ ತುಂಬಿಸಲಿಕ್ಕೆ. ಫ್ರೆಂಡ್ಸ್, ಈ ರೀತಿಯಾಗಿ ವೈನ್ ತಯಾರಿಸುವ ವಿಧಾನವನ್ನು ನಾವು ನಮ್ಮ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಟ್ಟಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.